ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಎಸ್ ಪಿ ಕ್ರಿಯೇಷನ್ ಇನ್ ಕನ್ನಡ. ನಾನಿವತ್ತು ಒಂದು ಹೊಸ ಸ್ಥಳದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಜೂನಿಯರ್ NTR ರಿಷಬ್ ಶೆಟ್ಟಿ ಅವರು ಎಲ್ಲ ಭೇಟಿ ನೀಡಿರುವಂತಹ ಒಂದು ಗುಹಾಲಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ. ಯಾವುದಪ್ಪ ಅಂತ ಅಂದರೆ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ, ಮೂಡಗಲ್ ಹತ್ರ ಇರುವಂತಹ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಭೇಟಿನ ನೀಡಿದ್ವಿ. ಈ ಸ್ಥಳದಲ್ಲಿ ತುಂಬ ವಿಶೇಷತೆಗಳಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಒಂದ್ಸಲ ಭೇಟಿ ನೀಡೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಅಲ್ಲಿಗೆ ಭೇಟಿನ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು, ಸುತ್ತ ಗ್ರೀನರಿ ಇದೆ, ಪ್ರಕೃತಿ ಮಧ್ಯೆ ಒಂದು ದೇವಸ್ಥಾನ ಇದೆ. ಅಲ್ಲಿಂದ ಒಂದು ಹಳ್ಳಿ ವಾತಾವರಣ ಇದೆ ಸುತ್ತಮುತ್ತ ಎಲ್ಲದೂ ಕೂಡ. ಇದು ನೋಡಿದ್ರೆ ಏನು ಅಂಥ ದೇವಸ್ಥಾನ ಅಷ್ಟು ಪಾಪ್ಯುಲರ್ ಇದೆ ಅಂತ ಅನಿಸ್ಲಿಲ್ಲ. ನೋಡೋಕ್ಕೊಂಥರ ಮನೆ ಥರ ಅನಿಸ್ತಿತ್ತು. ಒಬ್ಬೊಬ್ಬರೇ ಜನಗಳೆಲ್ಲ ಬರ್ತಾಯಿದ್ರು. ಆದರೆ ಒಳಗಡೆ ಹೋಗಿ ನೋಡ್ತಿದ್ದಂಗೆ ಒಂಥರ ಏನೋ ಒಂದು ಇನೋವೇಟಿವ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಿತ್ತು. ಅಲ್ಲಿನ ದೇವಸ್ಥಾನಗಳದ್ದು ಕಟ್ಟಡ ಆಗಿರ್ಬೋದು, ಸುತ್ತಮುತ್ತ ವಾತಾವರಣ ಆಗಿರ್ಬೋದು. ಈ ಬಿಲ್ಡಿಂಗ್ ನೆಕ್ಸ್ಟ್ ಏನಿದೆ, ಒಂದು ಕಲ್ಲಿನ ಬಂಡೆ ಥರ ಇದೆ. ಅದರ ಒಳಗೆ ಇರುವಂಥದ್ದೇ ದೇವಸ್ಥಾನ, ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ. ಇಲ್ಲಿ ಗುಹೆ ಒಳಗೆ ಹೋಗ್ತಿದ್ದಂಗೆ ಏನೋ ಒಂಥರ ವಿಸ್ಮಯಕಾರಿ ಅಂತ ಅನಿಸ್ತಿತ್ತು. ಯಾಕಂದರೆ ಸುತ್ತಲೂ ಕೂಡ ನೀರಿತ್ತು, ಆ ನೀರಲ್ಲಿ ಮೀನುಗಳೆಲ್ಲ ತುಂಬ ಇದ್ದು. ಸೊ ಜನ ಎಲ್ಲ ಓಡಾಡಿ ನೀರು ಸ್ವಲ್ಪ ಕೊಳೆ ಆದಂಗೆ ಅಂತ ಅನಿಸಿತ್ತು. ಇಲ್ಲಿ ಕೇಶವನಾಥೇಶ್ವರ ಅಂತ ಹೆಸರು ಯಾಕೆ ಬಂದಿದೆ ಅಂದರೆ, ಶಿವನು ತಪಸ್ಸಿಗೆ ಕೂತಾಗ ಹಾಗೆ ಅಲ್ಲಿ ಉದ್ಭವ ರೂಪದಲ್ಲಿ ಅಲ್ಲೇ ನೆಲೆಸಿದ್ದಾನೆ ಅನ್ನೋ ಒಂದು ನಂಬಿಕೆ ಇದೆ. ಸುತ್ತಲೂ ನೀರಿದೆ, ಮುಂದೆನೂ ಕೂಡ ಗುಹೆ ಹಾಗೆ ಎಕ್ಸ್ಟೆಂಡ್ ಆಗಿದೆ ಅಂತೆ. ಆದರೆ ಅಲ್ಲಿ ಮುಂದೆ ಹೋಗೋಕ್ಕಾಗಲ್ಲ, ಅಲ್ಲಿ ಹಾವುಗಳೆಲ್ಲ ಇದೆಯಂತೆ. ಸೊ ಅವುಗಳು ಕೂಡ ಎಲ್ಲ ನೀರು ಕುಡಿಯೋಕ್ಕೆಲ್ಲ ಬರುತ್ತೆ ಅಂತ ಹೇಳಿ ಅಲ್ಲಿ ಪೂಜಾರಿ ಹೇಳಿದರು. ಇಲ್ಲಿ ಒಂದು ರಿಂಗ್ ಥರ ಮಾಡಿದ್ದಾರಲ್ವ, ಸೊ ಇಲ್ಲಿ ನಾವು ಬೇಡಿದ್ದನ್ನು ಕೇಳ್ಕೊಂಡ್ರೆ ನೆರವೇರುತ್ತೆ ಅನ್ನೋ ಒಂದು ಪದ್ಧತಿ ಇದೆ. ಸೊ ನಮ್ಮ ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರು, ಅವ್ರ ಬೇಡಿಕೆಗಳು ಈಡೇರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಅದನ್ನು ಪ್ರಾರ್ಥನೆಯನ್ನು ಮಾಡ್ಕೊಬೋದು. ಸೊ ಇಲ್ಲಿ ಉದ್ಭವ ಆಗುತ್ತೆ. ಸೊ ಸಪ್ತ ನದಿಗಳು ಇಲ್ಲಿ ತೀರ್ಥ ರೂಪದಲ್ಲಿ ಇರೋದ್ರಿಂದ ಇಲ್ಲಿ ಸ್ನಾನ ಮಾಡಿದ್ರೆ ಅಥವಾ ತೀರ್ಥನ ತಗೊಂಡ್ರೆ ನಮ್ಮೆಲ್ಲ ಕಷ್ಟಗಳ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನಾವು ಹೋದಾಗ ಅಲ್ಲಿ ಎಲ್ಲ ಪೂಜೆಯನ್ನು ಮಾಡ್ತಾಯಿದ್ರು. ನಮಗೂ ತುಂಬ ಖುಷಿ ಆಯಿತು. ಈ ದೇವಸ್ಥಾನಕ್ಕೆ ಬರಬೇಕು ಅಂತ ತುಂಬ ದಿವಸದಿಂದ ಆಸೆ ಕೂಡ ಇತ್ತು. ಅಲ್ಲಿ ಸುತ್ತ ವಾತಾವರಣ ನೋಡಿದ್ರೆ ಹೊರಗಿಂದನೇ ಒಂಥರ ಕಾಣುತ್ತೆ, ಇಲ್ಲೇ ಒಂಥರ ಕಾಣ್ತಿತ್ತು. ಪೂಜಾರಿ ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳೋಣ. ಗೋದಾವರಿ ಸರ್ವಸ ನಮ್ಮ ಸಿಂಧು ಕಾವೇರಿ ಹತ್ತಿರ ಆ ಒಳಗಿನ ಲಿಂಗಕ್ಕೆ ಅಭಿಷೇಕ ಶಿವಭರತ ತಪಸ್ಸು ಮಾಡೋ ಸ್ಥಳ ಆದ್ರಿಂದ ಇಲ್ಲಿ ನೀರು ಉದ್ಭವವಾಗಿದೆ. ಆ ನೀರು ಯಾವತ್ತೂ ಏನು ಮಾಡುದು ಮೀನು ಫಿಶ್ ಅಷ್ಟೇ. ಇದಾಯ್ತಾ, ನೀರು ಶಿವಭಾರತ ತಪಸ್ಸು ಮಾಡೋ ಸ್ಥಳದಲ್ಲಿ ಯಾವತ್ತೂ ನೀರು ಒಣಗೋದಿಲ್ಲ, ಮೀನು ಯಾವತ್ತೂ ಇರ್ತದೆ. ಈ ದೇವಸ್ಥಾನದ ಪ್ರಧಾನ ನೀರು ಮತ್ತೆ ಮೀನು. ಇದು ದೇವರು ಸೃಷ್ಟಿ ಮಾಡುವ ಉದ್ಭವದಿಂದ ಸ್ವಯಂ ವಿಶೇಷ ಶಕ್ತಿ ಉಂಟು. ಅದನ್ನು ಬಿಟ್ಟು ಬೇಡ್ಕೊಳ್ಳಿ. ನಿಮಗೆ ಏನಾದ್ರು ಆಸೆ ಆಗಿದ್ರೆ ಎಲ್ಲ ಬೇಡ್ಕೊಳ್ಳಿ. ಚಿಕ್ಕ ಆಸೆ ಇದ್ರೆ ಅದನ್ನು ಬೇಡ್ಕೊಳ್ಳಿ. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಅದನ್ನು ಬೇಡ್ಕೊಳ್ಳಿ. ಮದುವೆ ಆಗಬೇಕಂತ ಆಸೆ ಇದ್ರೆ ಅದನ್ನು ಬೇಡ್ಕೊಳ್ಳಿ. ಮಕ್ಕಳು ಬೇಕಂತ ಅದ್ರ ಬೇಡ್ಕೊಳ್ಳಿ. ಜಾಬಲ್ಲಿ ಬಿಸ್ನೆಸ್ಸಲ್ಲಿ ಒಳ್ಳೆಯದಾಗಲಿ ಅದು ಬೇಡ್ಕೊಳ್ಳಿ, ನಿಮ್ಮ ಚಾಯ್ಸ್. ನಮ್ಮ ದೇವಸ್ಥಾನದಲ್ಲಿ ಶತರುದ್ರ ಅಂತ ವಿಶೇಷ ಸೇವೆ ಉಂಟು. ಆ ಲಿಂಗ ಮುಟ್ಟಿ ಪಾತ್ರೆ ಮಾಡ್ಕೊಂಡ್ರೆ ಖಂಡಿತ ಆಗುತ್ತೆ. ನಿಮ್ಮ ಕೆಲಸ ಆಗ ಮಾತ್ರ ಮಾಡುವಂಥದ್ದು. ಆ ಸೇವೆಗೆ 30-40 ಸಾವಿರ ರೂಪಾಯಿ ಖರ್ಚುಂಟು. ಖಂಡಿತ ಕೆಲಸ ಆಗ್ತದೆ. ಎಷ್ಟೋ ಸುಮಾರು ವರ್ಷಗಳಿಂದ ಹಿಂದಿನ ಕೆಲಸ ಆಗಿಲ್ಲ, ಆಗಬೇಕಂತ ಮನಸ್ಸಿದೆ, ಏನೇನು ಮಾಡಬೇಕು, ಅದಾದರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಅಂತ ಹಾಕಿ ಹೇಳ್ಕೊಳ್ಳೋದು ಮುಟ್ಟಿ ಖಂಡಿತ ಆಗುತ್ತೆ. ಆಮೇಲೆ ನಮಗಂತೂ ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅಲ್ಲಿ ಮೀನುಗಳು, ಹಾವುಗಳು ಎಲ್ಲ ಇದೆ ಅಂತ ಕೇಳಿಬಿಟ್ಟು ಎಲ್ಲದರ ಮಧ್ಯೆನೇ ಇಲ್ಲಿ ಒಂದು ದೇವಸ್ಥಾನ ಇದೆ ಅನ್ನೋದು ನಮಗೆ ತುಂಬ ಖುಷಿ ಕೊಡ್ತು. ಎಲ್ಲ ಸುತ್ತಮುತ್ತ ಫುಲ್ಲು ನೀರಿದೆ, ಅಲ್ಲಿ ದೇವಸ್ಥಾನ ಇದೆ, ಏನೋ ಒಂದು ವಿಶೇಷವಾದ ಸ್ಥಳಕ್ಕೆ ಭೇಟಿ ನೀಡಿದ್ವಿ ಅನ್ನೋ ಒಂದು ಖುಷಿ ಸಿಕ್ತು. ಹಾಗೆ ಅಲ್ಲಿ ನಾಗರಕಲ್ಲುಗಳೆಲ್ಲದೂ ಕೂಡ ಇತ್ತು. ಸುತ್ತ ನೋಡಿದ್ರೆ ಬಂಡೆ ಕಲ್ಲು ಎಲ್ಲ ಇತ್ತು. ಅದ್ರ ಮಧ್ಯೆ ಒಂದು ಗುಹೆಯಲ್ಲಿ ಇಂಥ ಒಂದು ಶ್ರೇಷ್ಠವಾದ ದೇವಸ್ಥಾನ ಇದೆ ಅನ್ನೋದು ನಮಗೆ ತುಂಬ ಖುಷಿ ಆಯಿತು. ಯಾರಿನ್ನೂ ನೀವು ಭೇಟಿ ನೀಡಿಲ್ಲ, ಈ ದೇವಸ್ಥಾನಕ್ಕೆ ಭೇಟಿ ನೀಡಿ, ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ವೈಬ್ ಕೊಡುತ್ತೆ. ಪ್ರಕೃತಿ ಮಧ್ಯೆ ಇರುವಂಥ ಈ ದೇವಸ್ಥಾನ ಒಮ್ಮೆ ಭೇಟಿ ಮಾಡಿ. ನಮಗಂತೂ ತುಂಬ ಖುಷಿ ಆಯಿತು. ಹೊರಗಡೆಯಿಂದ ನೋಡೋದಕ್ಕೂ ಒಳಗಿರೋದಕ್ಕೂ ಏನು ಸಂಬಂಧನೇ ಇಲ್ಲ ಅಂತ ಅನಿಸುತ್ತೆ. ಹೊರಗಡೆಯಿಂದ ನೋಡಿದ್ರೆ ಏನೋ ಒಂದು ಮನೆ ಥರ ಅನಿಸುತ್ತೆ. ಬಟ್ ಒಳಗೆ ಹೋದರೆ ಅಲ್ಲೊಂದು ಇಂಥ ಒಂದು ಗುಹೆ ಒಳಗೆ ನೆಲೆಸಿದ್ದಾರೆ ದೇವರು ಅನ್ನೋದು ಒಂದು ಖುಷಿ ವಿಚಾರ. ಇದೇ ಥರ ವೀಡಿಯೋಸಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.